ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ. ರಾಜಧಾನಿ ಟಿವಿಗೆ ನಿಮಗೆಲ್ಲ ಸ್ವಾಗತ. ಏನು ಕುಮಾರಣ್ಣ, ತಾವಿಂಥ ಅಲಿಗೇಷನ್ ಮಾಡ್ತೀರಾ? ನನಗೆ ಕುಮಾರಣ್ಣ, ನೀವೆಂಗೂ ನಿಮ್ಮವ್ರನ್ನ ಸಹಿಸಲ್ಲ ಅಂತ ನನಗೆ ಗೊತ್ತಿತ್ತು. ನೀವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೂ ಒಕ್ಕಲಿಗರನ್ನ ಸಹಿಸಲಿಲ್ಲ, ಸಿ ಬೈರೇಗೌಡರನ್ನ ಸಹಿಸಲಿಲ್ಲ, ಬಿ ಎಲ್ ಶಂಕರ್ ಅವ್ರನ್ನ ಸಹಿಸಲಿಲ್ಲ, ಚಲುರಾಯ ಸ್ವಾಮಿನ ತುಳಿದ್ರಿ, ಬಾಲಕೃಷ್ಣ ಅಣ್ಣನ ತುಳಿದ್ರಿ, ಈಗ ಡಿ ಕೆ ಸಾಹೇಬ್ರನ್ನ ತುಳಿಯೋ ಪ್ರಯತ್ನ ಪಡ್ತಿದ್ದೀರಾ. ನೀವೆಂಗೂ ನಿಮ್ಮ ಒಕ್ಕಲಿಗರನ್ನ ನೀವು ಬೆಳೆಸಲ್ಲ. ಏನೋ ನಮ್ಮಂಥ ಒ ಬಿ ಸಿ ಹುಡುಗರು ಬೆಳ್ಕೊಂತೀವಿ ಅಂದರೆ ನೀವು ನಮ್ಮಂಥ ಬಡವ್ರ ಮಕ್ಕಳು, ಅನಾಥ ಮಕ್ಕಳು, ನಾವೇನೋ ಎಷ್ಟು ಜನ, ನಾನು ಸಿ ಎಸ್ ಐಡ್ಗೆ ಅಪ್ಲೈ ಮಾಡಿರೋದು ಅಮ್ಮಮ್ಮ ಅಂದರೆ 1 ಎಕರೆಗಿಂತ ಕಡಿಮೆ, ಒಂದೇ 40-42 ಸಾವಿರ ಸ್ಕ್ವೇರ್ ಫೀಟ್, ಇನ್ನೂ ಕಡಿಮೆ ಬರುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಅದಕ್ಕೆ ನಾನು ಆಲ್ರೆಡಿ 25 ಲಕ್ಷ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕಟ್ಟಿದ್ದೀನಿ. ಕಾನೂನು ರೀತಿ ಇದೆ. ಹೈಕೋರ್ಟಲ್ಲಿ 15 ದಿನದಲ್ಲಿ ನಾನು ಇದು ಕೇಸ್ ಗೆಲ್ತೀನಿ. ಅವ್ರು ನನ್ನನ್ನು ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ, ಚಾಟಿ ಬೀಸಿಲ್ಲ. ನಿಮ್ಮ ಸಮುದಾಯದ ಒಕ್ಕಲಿಗರು ಬೆಳೀತಿದ್ರೆ ಯಾಕೆ ಕುಮಾರಣ್ಣ ತುಳಿತಾ ಇದೆಯಾ? ಪ್ರಧಾನಿ ಮಗ ಮುಖ್ಯಮಂತ್ರಿ ಆಗ್ಬೋದು, ಪ್ರಧಾನಿ ಮಗ PWD ಮಿನಿಸ್ಟರ್ ಆಗ್ಬೋದು, ಪ್ರಧಾನಿ ಮೊಮ್ಮಗ MP ಆಗ್ಬೋದು, ಬೇರೆಯವ್ರ ಮಕ್ಕಳು ಕನಕಪುರದ ರೈತನ ಮಗ ಈ ಸ್ಟೇಟ್ಗೆ CM ಆಗಬಾರ್ದು. ಇದ್ಯಾವ ನ್ಯಾಯ ಕುಮಾರಣ್ಣ? ಕುಮಾರಣ್ಣ, ನಿಮ್ಮ ಮಗನ್ನ 3 ಸಲ ನಿಲ್ಸಿದ್ರು ಗೆಲ್ಲಕ್ಕಾಗ್ಲಿಲ್ಲ. ಪ್ರಧಾನಿ ಮೊಮ್ಮಗ ಮುಖ್ಯಮಂತ್ರಿ ಮಗ ಸೋತೋದ. ಅಡ್ರೆಸ್ ಇಲ್ಲದೆ ಇರೋ ಒಬ್ಬ ಹುಡುಗ, ತಂದೆ ತಾಯಿ ಇಲ್ಲದೆ ಇರೋ ಒಬ್ಬ ಹುಡುಗ ನನ್ನ ಪಕ್ಷ ಗೆಲ್ಸ್ಕೊಂಡ್ಬಂತು. ಇದು ಕಾಂಗ್ರೆಸ್ ಪಕ್ಷದ ತಾಕತ್ತು. ನೀವೆಲ್ಲ ಏನೋ ನಮ್ಮ ಬಾಯಿ ಕಟ್ಟಾಕ್ಬೋದು ಇಂಥ ಅಲಿಗೇಷನ್ ಮಾಡಿಸಿದ್ರೆ ಅಂತ. ಇದಕ್ಕೆಲ್ಲ ಹೆದರಿ ರಾಜಕಾರಣಕ್ಕೆ ಬರ್ತೀವ ಕುಮಾರಣ್ಣ? ಕುಮಾರಣ್ಣ, ನೀವೊಂದು ಅಲಿಗೇಷನ್ ಮಾಡಿದ ತಕ್ಷಣ ಭಯ ಬೀಳಕ್ಕೆ ನಮ್ಮಪ್ಪ ಏನು ಪ್ರೈಮ್ ಮಿನಿಸ್ಟರ್ ಅಲ್ಲ ಕುಮಾರಣ್ಣ. ನಮ್ಮಪ್ಪ ಫಾರ್ಮರು, ನಾನು ರೈತನ ಮಗ. ನಿಮ್ಮ ಥರ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ರೈತ ಅಂತ ಬಿಲ್ಡಪ್ ಕೊಡೋ ರೈತನ ಮಗ ಅಲ್ಲ ನಾನು. ನೀವೀಗ ನನಗಿರೋ ಮಾಹಿತಿ ಪ್ರಕಾರ ನಿಮ್ಗೊಂದು 700-800 ಎಕರೆ ಜಮೀನಿದೆ ಅಲ್ಲ ಕುಮಾರಣ್ಣ? ಅದು ಏನು ಕುಮಾರಣ್ಣ, ರಾಮನಗರದಲ್ಲಿ ಫಾರ್ಮ್ ಹೌಸಲ್ಲಿ ಬದನೆಕಾಯಿ ಮಾರಿ ತಗೊಂಡ್ರ? ಸೋರ್ಸ್ ಹೆಂಗೆ ಕುಮಾರಣ್ಣ? ಬಿಡದಿ ರೈತರಿಗೆ ಕೇಳ್ತಾ ಇದ್ದೀನಿ. ಬಿಡದಿಯಲ್ಲಿ ಅನಿತಕ್ಕದು 32 ಎಕರೆ ಜಮೀನಿದೆ. ಇದು ನಾನು ಹೇಳಿದ್ದಲ್ಲ, ನೆನ್ನೆ ಅನಿತಕ್ಕ ಅವರೇ ಹೇಳಿದ್ದು ಬಿಡದಿಯಲ್ಲಿ 32 ಎಕರೆ ಇದೆ ಅಂತ. ಕುಮಾರಣ್ಣ, 32 ಎಕರೆ 1 ಕೋಟಿ ರೂಪಾಯಿ ಅನ್ನೋಣ ಬಿಡದಿ ಹತ್ರ ನೀವು ತಗೊಂಡಾಗ. 32 ಕೋಟಿ ಹೆಂಗ್ ಬಂತು ಕುಮಾರಣ್ಣ? ರಾಮರಾಜ್ ಪಂಚೆ ಮಾರಿದ್ರ ಕುಮಾರಣ್ಣ? ರಾಮರಾಜ್ ಬನೀನ್, ರಾಮರಾಜ್ ಶರ್ಟ್, ರಾಮರಾಜ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರ ಕುಮಾರಣ್ಣ? ಇಲ್ಲ ನಿಮ್ಮ ಫಾರ್ಮ್ ಹೌಸಲ್ಲಿ ಬದನೆಕಾಯಿ ಬೆಳೆಯುತ್ತಲ್ಲ, ಅದಕ್ಕೇನಾದರೂ ರೇಟ್ ಜಾಸ್ತಿ ಬಂದಿತ್ತ ಕುಮಾರಣ್ಣ? ಇಲ್ಲ ನಿಮ್ಮ ಹತ್ರ ಇರೋ ವಾಚ್ಗಳೆಲ್ಲ ಇತ್ತಲ್ಲ, CM ಆಗಿದ್ದಾಗ ಒಂದೊಂದು ಫೈಲ್ಗೆ ಸೈನ್ ಹಾಕಕ್ಕೂ ಒಂದೊಂದು ವಾಚ್ ತರಿಸ್ಕೊತಾ ಇದ್ರಲ್ಲ, 10 lakhs 15 lakhs, ಅದರಿಂದ ಬಂತ ಕುಮಾರಣ್ಣ? ಅದೇ ಬಳ್ಳಾರಿಯಿಂದ ಕಿಕ್ ಬ್ಯಾಕ್ ಬಂತಲ್ಲ ಕುಮಾರಣ್ಣ, ಆವಾಗ ಟಾಟಾ ಸುಮೋದಲ್ಲಿ, ಅದ್ರಲ್ಲಿ ತಗೊಂಡ್ರ ಕುಮಾರಣ್ಣ? ಡಿನೋಟಿಫಿಕೇಶನ್ ಅಲ್ಲಿ ಹೊಡೆದ್ರಂತಲ್ವಾ, ಅದ್ರಲ್ಲಿ ತಗೊಂಡ್ರ ಕುಮಾರಣ್ಣ? ಕುಮಾರಣ್ಣ, ನೀವು ಹೇಳಿದ್ದಕ್ಕೆ ನಾನು ಉತ್ತರಿಸ್ತಾ ಇದ್ದೀನಿ. ಇದಕ್ಕೆ ಆನ್ಸರ್ ಮಾಡ್ಬಿಟ್ರೆ ನಾವು ಕುಮಾರಣ್ಣ ಅವ್ರ ಇಂಟಿಗ್ರಿಟಿನ ಪ್ರಶ್ನೆನೇ ಮಾಡಲ್ಲ. ಪ್ರಧಾನಿಗಳೇ ಬಿಡದಿ ಟೌನ್ಶಿಪ್ನ ಅಪ್ರಿಷಿಯೇಟ್ ಮಾಡಿದ್ರೆ ಇವರೆಲ್ಲ ರಾಜಕೀಯ ಬೇಳೆ ಬಯಸ್ಕೊಂತಾರೆ, ರಾಜಕೀಯ ಬೇಳೆ ಬಯಸ್ಕೊಳಕ್ ಬರ್ತಾರೆ. ಕುಮಾರಣ್ಣ, ನಿಮ್ಮ ಥರ ಸಿಕ್ಕಿದ ಕಡೆ ಎಲ್ಲ ಕೈ ಚಾಚಿ ಎಲ್ಲದರಲ್ಲೂ 10%, 20%, 30%, 40%, ನೀವು ಬಿಜೆಪಿದು 40, ನಿಮ್ದು 45% ಎಲ್ಲ ತಗೊಂಡು ನಾವು 106 ಎಕರೆ ಜಮೀನು ಮಾಡಿಲ್ಲ. ನಾನು ಇಷ್ಟು ವರ್ಷ ಅಮಿತ್ ಶಾನ ಪ್ರಶ್ನೆ ಮಾಡ್ತೀವಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋರ್ಗೂ ಫೈಟ್ ಮಾಡ್ತೀವಿ. ನಾವೀಗ ನೀಟ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ರೆ ಅದನ್ನ ಕಟ್ಟಾಕ್ಬೇಕು ಅಂತ ಇಲ್ಲಿ ಯಾವ್ದಾವ್ದೋ ತೆಗಿತಾರೆ. ಯಾವತ್ತೂ ಇಲ್ಲದೆ ಇರೋದು ಇದೇನು ಸರ್ ಸಡನ್ ಆಗಿ? ಬೆಳಗ್ಗೆ ಕುಮಾರಣ್ಣ ಬೆಳಗ್ಗೆ ನಾನು ಸ್ವಲ್ಪ ಬೆಳೆದಿದ್ದೀನಿ ಅಂತ ನನಗೆ ಇವಾಗ ಅನಿಸ್ತಿದೆ. ನೀವು ಬೆಳಗ್ಗೆ ಎದ್ದು ನನ್ನ ಬಗ್ಗೆ ಟ್ವೀಟ್ ಮಾಡಿರೋದು ನೋಡಿದ್ರೆ ನಿಮ್ಮ JDS ಪೇಜಲ್ಲಿ, ಅದೇನಣ್ಣ ಭೂತದ ಬಾಯಲ್ಲಿ ಭಗವದ್ಗೀತೆನ ನಾವೆಲ್ಲ ಸಿದ್ಧಗಂಗೆ ಮಠದಲ್ಲಿ ಓದಿರೋರು ಅಣ್ಣ. ಸಂಸ್ಕಾರದಿಂದ 40,000 ಸ್ಕ್ವೇರ್ ಫೀಟ್ ತೊಗೊಂಡಿದ್ದೀವಣ್ಣ. ಸಂಸ್ಕಾರ ಕಳ್ಕೊಂಡು ಪರಪ್ನ ಅಗ್ರಹಾರಕ್ಕೆ ಹೋಗಿಲ್ಲ ಕುಮಾರಣ್ಣ. ಅರ್ಥ ಆಯ್ತು ಅನ್ಸುತ್ತೆ. ಇದು ಇವತ್ತು ಬಂದಿರೋ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟಿದ್ದೀನಿ. ಪದೇ ಬಿಜೆಪಿಯವರು JDS ಅವರು ನೀವು ನನ್ನ ಸಮಸ್ಯೆ ಬನ್ನಿ, ಇವಾಗ ಫೈಟ್ ಲಾಜಿಕಲ್ ಎಂಡ್ ಏನು. ನಾನು ಆವತ್ತೇ ಚಾಲೆಂಜ್ ಮಾಡಿದೆ, ನಂದೇನಾದರೂ ಇಲ್ಲೀಗಲ್ ಇದ್ರೆ ಕಳಿಸ್ರಪ್ಪ ನಿಮ್ಮ IT-ನ ಕಳಿಸ್ರಯ್ಯ, ED-ನ ಕಳಿಸ್ರಯ್ಯ. ಯಾವನವನ ಮೇಲೆನೋ ಕಳಿಸ್ತಿರಲ್ಲ ಪಾಪ, ನಮ್ಮ ಮೇಲೆ ಕಳಿಸ್ಗುರು. IT ನಾಳೆ ಕಳಿಸು, ED-ನ ಕಳಿಸು, ನೋಡೋಣ ದಮ್ಮಿದ್ರೆ. ಲೀಗಲ್ ಆಗಿ ಟ್ಯಾಕ್ಸ್ ಕಟ್ತಿದ್ದೀನಿ ನಾನು. ಕುಮಾರಣ್ಣನ IT-ಗಿಂತ ನನ್ನ GST ಜಾಸ್ತಿ. ಕುಮಾರಣ್ಣಂದು ಇಲ್ಲೀಗಲ್ ಜಾಸ್ತಿ ಇದೆ, ಅವ್ರಿಗೆ ತುಂಬ ಅಕೌಂಟ್ಸ್ ಇದೆ, ಬ್ಯಾಂಕ್ ಅಕೌಂಟ್ಸು, ನನಗೊಂದೇ ಇರೋದು. ಸೊ ದಯವಿಟ್ಟು ಕುಮಾರಣ್ಣ ಫೈಟ್
ನೀವು ಸಮಸ್ಯೆಗಳು ಈ ವಿಚಾರಕ್ಕೆ ಬಂದರೆ ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ ಅಂತ ಕರ್ನಾಟಕದಲ್ಲಿ ಹೇಳ್ತಾರೆ. ನಾನು ಕೌಂಟ್ರ್ಗಳು ತಟ್ಕೊಳಕ್ಕಾಗಲ್ಲ. ಸೊ ಬನ್ನಿ, ಬಿಡದಿ ಟೌನ್ಶಿಪ್ ವಿಚಾರ ಬಿಡದಿ ಮಾತಾಡೋಣ, ನೀಟಿಗೆ ಮಾತಾಡೋಣ. ಅದು ಬಿಟ್ಟು ಹೈಕೋರ್ಟಲ್ಲಿ ಹೋಗಿ ನಿಮ್ಮ ಚೇಲಾಗಳ ಕೈಯಲ್ಲಿ ನಮ್ಮ CSITಗಳು ಈಗ ನಾನು ಮತ್ತೆ ಪ್ರೆಸ್ ಮೀಟ್ ಮಾಡ್ತೀನಿ. ಹೈಕೋರ್ಟಲ್ಲಿ ಹೋಗ್ತೀನಿ, ಈ ಕೇಸ್ ನಾನು 15 ಡೇಸಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟು ಗೆಲ್ತೀನಿ. ನಮ್ಮ ಕುಮಾರಣ್ಣನಿಗೋಗಿ ಒಂದು ಸ್ವೀಟ್ ಕೊಟ್ಟು ಬರ್ತೀನಿ. ಮತ್ತು ನನಗೆ ಭಾಳ ಖುಷಿ ಆಗ್ತಿದೆ, ನಾನು ಚಿಕ್ಕಬಳ್ಳಾಪುರದಲ್ಲಿ ಪರಿಶ್ರಮ PU ಕಾಲೇಜ್ ಆಗ್ತಿದೆ ಅಂತ ಮೋಸ್ಟ್ಲಿ ನಾನು ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ, ನೀನು ಒಕ್ಕಲಿಗರನ್ನೆಲ್ಲ ತುಳಿದಾಕಿದ್ಯಾ ಎಲ್ರೂ. ಏನೋ ಒಂದು OBC ಅವ್ರನ್ನ ಬಿಟ್ಬಿಡು ಕುಮಾರಣ್ಣ, ನಮ್ಮ ಪಾಡಿಗೆ ನಾವು ಜೀವನ ಮಾಡ್ತೀವಿ. ನೀವು ಅದಕ್ಕೂ ಅಡ್ಡ ಬಂದರೆ ಏನು ಮಾಡೋದು ಕುಮಾರಣ್ಣ? ಸರ್, ಕುಮಾರಣ್ಣನ ಕೇಳಿ, ಅನಿತಕ್ಕ 32 ಎಕರೆ ಹೆಂಗೆ ತಗೊಂಡ್ರು, ಅದಕ್ಕೆ ಸೋರ್ಸ್ ಏನು? ಮತ್ತೆ ಈಗ ನಾನು ಹೇಳ್ಬಿಡ್ತೀನಿ, ನಾನು ಹೆಂಗೆ ತಗೊಂಡಿದ್ದೀನಿ ಕಾಸಂದ್ರೆ ಟ್ರಸ್ಟ್ಗೆ ನನಗೆ ಫೀಸ್ ಬಂದಿರೋ ದುಡ್ಡಲ್ಲಿ. ಈಗ ನಾನು ಕುಮಾರಣ್ಣ ಒಪ್ಕೊಂಡ್ರೆ ಇಂಟಿಗ್ರಿಟಿ ಪ್ರಶ್ನೆ, ನನ್ನ ಪ್ರೈವೇಟ್ ಲಿಮಿಟೆಡ್, ನನ್ನ ಟ್ರಸ್ಟ್ ಎಲ್ಲ ಡಾಕ್ಯುಮೆಂಟ್ಸು ಕುಮಾರಣ್ಣ ನನಗೆ ಚರ್ಚೆಗೆ ಕರೆದ್ರೆ ಸಾಕು. ನಾನಿವಾಗ ಕುಮಾರಣ್ಣನಿಗೆ ಪತ್ರ ಬರೀತೀನಿ, ನನ್ನ ಎಲ್ಲ ಟ್ರಾನ್ಸಾಕ್ಷನ್ನು, ನನ್ನ ಸೋರ್ಸಸ್ಸು, ನನ್ನ ಆಸ್ತಿ ಎಲ್ಲವೂ ನನ್ನ ಕುಮಾರಣ್ಣನ ಹೋಗೋ ಕೊಟ್ಟು, ನೋಡು ಕುಮಾರಣ್ಣ ಇದು ನಂದು. ಕುಮಾರಣ್ಣನ ತಾಕತ್ತಿದೆಯಾ? ಕುಮಾರಣ್ಣ ನೀವಿರೋ ಕಡೆನೇ ಬರ್ತೀನಿ, ನೀವಿರೋ ಕಡೆನೇ ಬರ್ತೀನಿ. ನಿಮ್ಮ ಆರೋಗ್ಯ ವಿಚಾರಿಸ್ಬೇಕು ನಾನು, ನಿಮ್ಮ ಬಗ್ಗೆ ನನಗೆ ಗೌರವ ಇದೆ, ನಿಮ್ಮ ಕುಟುಂಬದ ಬಗ್ಗೆ ಗೌರವ ಇದೆ, ನಿಮ್ಮ ಬಗ್ಗೆ ಮಾತಾಡ್ಬೇಕು. ನಾನು ಒಂದು ಅವಕಾಶ ಮಾಡಿಕೊಡಿ ಕುಮಾರಣ್ಣ, ನಾನು ಬಂದು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಕರ್ನಾಟಕದ ಜನತೆಗೆ ಹೇಳ್ತೀನಿ. ಪರಿಶ್ರಮದ ತಂಟೆಗೆ ಯಾಕೆ ಬಂದಿದ್ದಾರೆ ಅಂದರೆ, ಈ JDS BJPಯಲ್ಲಿ ಒಂದು ಚಾಳಿ ಇದೆ ಅವ್ರಿಗೆ. ಯಾವನಾದರೂ ಜಾಸ್ತಿ ಮಾತಾಡ್ತಿದ್ರೆ ಅವನು ಹೊಟ್ಟೆ ಮೇಲೆ ಹೊಡೆದ್ಬಿಡ್ಬೇಕು. ಕುಮಾರಣ್ಣ, ನಾನೊಂದು 2 ಕೋಟಿ ರೂಪಾಯಿ FD ಮಾಡಿದ್ದೀನಿ ಬ್ಯಾಂಕಲ್ಲಿ. ಆ ಇಂಟ್ರೆಸ್ಟಲ್ಲಿ ನಾನು ಹೆಂಡತಿ ಮಕ್ಕಳು ಸಾಕ್ತೀನಿ. ನಿಮ್ಮ ಥರ ಮಕ್ಕಳಿಗೂ ಮೊಮ್ಮಕ್ಕಳಿಗೆ ಮಾಡೋ ಆಸ್ತಿ ನನಗಂತೂ ಇಲ್ಲ. ನಾನು FD ಮಾಡಿ ಇಟ್ಕೊಂಡಿದ್ದೀನಿ ಕುಮಾರಣ್ಣ. ನೀವೆಲ್ಲ ಕಿತ್ಕೊಂಡ್ರು ನಿಮ್ಮ ನಿದ್ದೆ ಕೊಡಿಸೋದು ನನಗೆ ಗೊತ್ತು. ನೀವೆಲ್ಲಾದ್ರೂ ಹಂಗೆ ಅನ್ಕೊಂಡ್ಬಿಟ್ಟಿರಾ ಪ್ರದೀಪ್ ಈಶ್ವರ್ನ ಇವೆಲ್ಲ ಆಗಲ್ಲ ಅಂತ ಗೊತ್ತಿಲ್ಲೋ ಏನು ನನಗೆ? ರಾಜಕಾರಣಕ್ಕೆ ಬಂದಾಗ ನಾನು FD ಮಾಡಿ ಇಟ್ಟಿದ್ದೀನಿ. ನೀವೇನು ಮಾಡಿದ್ರು ನಮ್ಮ ಬಾಯಿ ಮುಟ್ಸೋಕ್ಕಾಗಲ್ಲ. ನಾನು ಈ ನಡುವೆ ಸ್ವಲ್ಪ ನೀಟ್ ಎಕ್ಸಾಮ್ ಇತ್ತು ಅಂತ ಬ್ಯುಸಿ ಇದ್ದೆ 21ನೇ ತಾರೀಕು. ಇಲ್ಲಾಂದರೆ ಇಷ್ಟೊತ್ತಿಗೆ ಡೈಲಿ ಮಾತಾಡ್ತಿದ್ದೆ ನಾನು. ನಾಳೆಯಿಂದ ನಾನು ಕುಮಾರಣ್ಣ ಬಗ್ಗೆ ಡೈಲಿ ಅವ್ರ ಮೇಲೆ ಪ್ರೀತಿ ತೋರಿಸ್ಬೇಕು ಅಂತ ಬಯಸಿದ್ದೀನಿ. ಮತ್ತು ನಮ್ಮ ಪತ್ರಕರ್ತರು ಇದು ಪದೇ ಪದೇ ಸಮಸ್ಯೆ ಬಗ್ಗೆ ಅಲಿಗೇಷನ್ಸ್ ಬರೆದಿರೋದ್ರಿಂದ ತಾವು ಏನಿದ್ರು ಕ್ಲಿಯರ್ ಕಟ್ಟಾಗಿ ನಾನು ಹೇಳ್ತೀನಿ ಸರ್. ನಾನು IT ED CBI ಎಲ್ಲರೂ ಬಂದ್ಬಿಡ್ರಪ್ಪ ಸರ್. ಇವ್ರು ಯಾಕೆ ಸರ್ 2-3 ವರ್ಷದಿಂದ ನಮ್ಮ ಹತ್ರಕ್ಕೆ ಬರೋದೇ ಇಲ್ಲ ಇವರು ಸರ್? ಹೇಳಿದ್ದಾರೆ ಇವರು, ನೀವು ನಂಬಲ್ಲ. ಏನು ನಮ್ಮ ಕರ್ನಾಟಕದ ಕೆಲವು ಸಂಸದರು ಹೇಳಿದ್ದಾರೆ, ಪ್ರದೀಪ್ ಕೆ ಪಾಸ್ ಬೇಜೋ ಬಾಯ್, IT ಕೋ ಬೇಜೋ, ED ಕೋ ಬೇಜೋ, CBI ಕೋ ಬೇಜೋ. ಕ್ಯಾ ಮಿಲ್ತಾ ಆಯಾತೋ? ಮೋಟಿವೇಟ್ ಮಾಡಿ ಕಳಿಸ್ತೀನಿ ಬನ್ನಿ. ನಿಮ್ಮ ಮಕ್ಕಳನ್ನು ನಾನು ಕಾಲೇಜ್ಗೆ ಹಾಕ್ಬೇಕು, ಹಂಗೆ ಮೋಟಿವೇಟ್ ಮಾಡ್ತೀನಿ. ನನ್ನ ಮೇಲೆ ರೈಡ್ ಆಗಲಿ 24 ಅವರ್ಸಲ್ಲಿ ಅವ್ರನ್ನ ಮೋಟಿವೇಟ್ ಮಾಡಿ ಹೆಂಗೆ ಮಾಡ್ತೀನಿ ಅಂದರೆ, ಅವ್ರ ಮಕ್ಕಳು ಪರಿಶ್ರಮ PU ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತೀನಿ ನಾನು. ಅದು ನನ್ನ ಮೋಟಿವೇಶನ್ ತಾಕತ್ತು ಸರ್. ನಮ್ಮ ಪತ್ರಕರ್ತರು ಒಂದಷ್ಟು ಪ್ರಶ್ನೆ ಕೇಳಿಬಿಡಿ ಸರ್. ಇದು ಪದೇ ಪದೇ ಬರ್ತಾ ಇರೋದ್ರಿಂದ ನೋಡಿ. ನಾನೀಗ ನೀಟ್ ಬಗ್ಗೆ ನೀವು ನಂಬಲ್ಲ ಸರ್, ನೀಟ್ ಬಗ್ಗೆ ದೊಡ್ಡ ಹೋರಾಟ ಮಾಡ್ತಿದ್ದೀವಿ ಬೆಂಗಳೂರಲ್ಲಿ. ಮೊನ್ನೆ ಎಲ್ಲ ನಾನು ನಮ್ಮ ಮಂಜುನಾಥ್ ಅವರೆಲ್ಲ ಮೀಟ್ ಮಾಡಿದ್ವಿ. ಇದು ಬಹಳ ದೊಡ್ಡ ಮಟ್ಟದ ಹೋರಾಟ. ಇದು ಡಿಸ್ಕಷನ್ ನಡೆದಿದ ತಕ್ಷಣ ಇವತ್ತು ರಾತ್ರಿ ಬೆಳಗ್ಗೆನೆ ಟ್ವೀಟ್ ಮಾಡ್ಬಿಡ್ತಾರೆ ಇವರು ಸರ್. ಓಕೆ, ಕುಮಾರಸ್ವಾಮಿ ವಿರುದ್ಧ ಕಾನೂನು ಹೋರಾಟ ಮಾಡ್ತೀರಾ ಸರ್? ನೋಡಿ, ಮಾನ ಮರ್ಯಾದೆ ಇರೋರ ಮೇಲೆ ಫೈಟ್ ಮಾಡಬೇಕು. ನಾನು ಮಾನ ಮರ್ಯಾದೆ ಇರೋರ ಮೇಲೆ ಜೊತೆ ಫೈಟ್ ಮಾಡಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸರ್. ನಾನು ಕುಮಾರಣ್ಣ ಅವರು ದೊಡ್ಡವರು ಸರ್, ಅವರು ಮಾಜಿ ಮುಖ್ಯಮಂತ್ರಿಗಳು, ನಾನೆಲ್ಲಿ. ಬಟ್ ಏನು ಅಂದರೆ, ಕುಮಾರಣ್ಣನಲ್ಲಿ ನನಗೆ ಇಷ್ಟ ಆಗೋ ನೇಚರ್ ಏನು ಅಂದರೆ, ತುಂಬ ಸಾಮಾನ್ಯ ಕುಟುಂಬದ ನಮ್ಮಂಥ ಹುಡುಗರನ್ನು ಮುಗಿಸ್ಬೇಕು ಅಂತ ಪ್ರಯತ್ನ ಪಡ್ತಾರಲ್ಲ, ಅದು ಈಗ ಅವ್ರದ್ದೇನು ಅಂದರೆ, ಅವರು ಶ್ರೀಮಂತರನ್ನೇ ಅಲ್ಲ, ಒಕ್ಕಲಿಗರನ್ನು ಉಳಿಸಲ್ಲ. ಕುಮಾರಣ್ಣ, ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ನಿಮ್ಮನ್ನು ಗಮನಿಸ್ತಿದ್ದೆ. ನೀವು CM ಆಗಿದ್ದಾಗ ನೀವು 62 ವಾಚ್ ಕಟ್ಟಿದ್ದೀರಾ. ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನಿಮ್ಮ ಕೈಯಲ್ಲಿ ನಾನು 62 ವಾಚ್ ನಾನು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ನಿಮ್ಮ 62 ವಾಚಲ್ಲಿ ಸ್ಟಾರ್ಟಿಂಗ್ ಪ್ರೈಸು 10 ಲಕ್ಷ. ಆ 62 ವಾಚಲ್ಲಿ 75 ಲಕ್ಷದ ವಾಚ್ ನೀವು ಕಟ್ಟಿದ್ರಿ. ಇವಾಗ ನಿಮ್ಮ ವಾಚ್ ಕಲೆಕ್ಷನ್ ನನಗೆ ಗೊತ್ತಿರೋ ಪ್ರಕಾರ 85 ಆಗಿದೆ. ನೀವು ಕೈಯಲ್ಲಿ ಕಟ್ಟೋ ವಾಚು 85 ವಾಚು, ಅದರ ಕಾಸ್ಟೇ ಹತ್ತತ್ರ 15-20 ಕೋಟಿ ಆಗುತ್ತೆ ಕುಮಾರಣ್ಣ. ಪಾಪ ನಮ್ಮ ಬಿಡದಿ ರೈತರೆಲ್ಲ ನೀವೇನೋ ಪಂಚೆ ವೈಟ್ ಆ್ಯಂಡ್ ವೈಟ್ ಕಟ್ಕೊಂಡು ರೈತರ ಮಕ್ಕಳು ಅಂದ್ಕೊಂಡಿದ್ದಾರೆ. ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ಕುಮಾರಣ್ಣನ ಪಂಚೆ ಒಂದೇ ಸಿಂಪಲ್ಲು,
ಇನ್ನೆಲ್ಲ ಕಾಸ್ಟ್ಲಿ. ಅವ್ರ ಜಮೀನ್ ಕಾಸ್ಟ್ಲಿ, ಫಾರ್ಮ್ ಹೌಸ್ ಕಾಸ್ಟ್ಲಿ, ಅವ್ರ ವಾಚ್ ಕಾಸ್ಟ್ಲಿ, ಅವ್ರು ಓಡಾಡೋ ಕಾರ್ ಕಾಸ್ಟ್ಲಿ, ಅವ್ರ ಮನೆ ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿ. ಕುಮಾರಣ್ಣ, ಈಗ ನೀವು ಟ್ವೀಟ್ ಮಾಡಿ ಅಲಿಗೇಷನ್ ಮಾಡಿದ್ರಲ್ಲ, ನನಗೇನಾದರೂ ಅಭದ್ರತೆ ಭಯ ಇದ್ದಿದ್ರೆ ನಾನು ಡಾಕ್ಯುಮೆಂಟ್ನ ಮೀಡಿಯಾದವ್ರು ಕೊಟ್ಟಿದ್ದೀನಿ. ಈಗ ಇದನ್ನ ಅವ್ರಿಗೂ ಅಫಿಷಿಯಲ್ಸ್ ಟಚ್ ಇರ್ತಾರೆ, ದಯವಿಟ್ಟು ಅದನ್ನು ತನಿಖೆ ಮಾಡಿಸ್ಲಿ. ಈಗ ಹೈಕೋರ್ಟ್ ಕೊಟ್ಟರು ನೋಟಿಸ್ಗೆ ನಾನು ರೀಪ್ಲೈ ಕೊಡ್ತೀನಿ. ಅದಿನ್ನೂ ಪ್ರಾಪರ್ಟಿ ನಾನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಹೈಕೋರ್ಟ್ ಹೇಳಿರೋದು ಸ್ಟೇಟಸ್, ನಾನೆಲ್ಲೋ ರಿಜಿಸ್ಟರ್ ಮಾಡ್ಕೊಂಡು ಒಂದು ಕಾಲೇಜ್ ಕಟ್ಟಿಬಿಡ್ತೀನಿ, 4 ಕಾಸು ಸಂಪಾದಿಸ್ಕೊಂಡ್ಬಿಡ್ತೀನಿ, ಒಬ್ಬ OBC ಹುಡುಗ ಬಂದ್ಬಿಟ್ರೆ ಕಷ್ಟ ಆಗುತ್ತೆ ಅನ್ನೋದು ಕುಮಾರಣ್ಣನ ಬಾಧೆ. ಬಿಡ್ ಕುಮಾರಣ್ಣ, ನಮ್ಮ ಹಣೆ ಬರಹ, ನಾವು ಶೋಷಿತರು, ನಾವು OBCಗಳು, ನಮ್ಮನ್ನು ಯಾವತ್ತೂ ತುಳಿಯೋದೆ, ನಾವು ತುಳಿಸ್ಕೊಳ್ಳೋದಕ್ಕೆ ಅರ್ಹರು ನಾನು ಅನ್ಕೊಂತೀನಿ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.